ಸ್ನೇಹಿತರೆ, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಜನ ಏರ್ಪೋರ್ಟ್ ಗಳಲ್ಲಿ ಮಲಗೋ ರೀತಿಯಾಗಿದೆ. ಮದುವೆಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇದಾವೆ, ಬಿದ್ದು ಹೋಗ್ತಾ ಇದಾವೆ. ಒಂದು ವಿಮಾನಯಾನ ಕಂಪನಿಯಲ್ಲಿ ಆಗಿರೋ ಎಡವಟ್ಟಿಂದ ಸಾವಿರಾರು ಜನ ಭಾರತದಾದ್ಯಂತ ಒದ್ದಾಡ್ತಾ ಇದ್ದಾರೆ. ಭಾರತದ ಅತಿ ದೊಡ್ಡ ಏರ್ಲೈನರ್ ಇಂಡಿಗೋ ಅಕ್ಷರಶಃ ಶಟ್ ಡೌನ್ ಅಂತಹ ವಾತಾವರಣವನ್ನ ಫೇಸ್ ಮಾಡ್ತಿದೆ. ದಿಲ್ಲಿಯಿಂದ ಬೆಂಗಳೂರುವರೆಗೆ ಎಲ್ಲೂ ವಿಮಾನ ಸರಿಯಾಗಿ ಹಾರ್ತಾ ಇಲ್ಲ. ದೇಶಾದ್ಯಂತ ಸಾವಿರಕ್ಕೂ ಅಧಿಕ ವಿಮಾನಗಳು ದಿಢೀರ್ ಕ್ಯಾನ್ಸಲ್ ಆಗಿವೆ. ಏರ್ಪೋರ್ಟ್ಗಳು ಸೇಮ್ ಸಂತೆ ಮಾರ್ಕೆಟ್ ಗಳ ತರ ಕಾಣಿಸ್ತಾ ಇದಾವೆ. ಬರೀ ರಶ್, ಕಾಲಿಡಕ್ಕೆ ಜಾಗ ಇಲ್ಲ, ಜನ ಎಲ್ಲ ಅಲ್ಲೇ ಮಲಗ್ತಾ ಇದ್ದಾರೆ. ಸಾವಿರಾರು ಜನ ಸೂಟ್ ಲಗೇಜ್ ಹಿಡ್ಕೊಂಡು ಅಲ್ಲೇ ಕಾಯ್ತಿದ್ದಾರೆ. ದಿನಗಟ್ಟಲೆ ಅಲ್ಲೇ ಮಲಗ್ತಾ ಇದ್ದಾರೆ. ಯಾರಿಗೂ ಫ್ಲೈಟ್ ಸಿಗ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ತಮ್ಮದೇ ರಿಸೆಪ್ಷನ್ಗೆ ಒಬ್ರು ಆನ್ಲೈನ್ ನಲ್ಲಿ ಅಟೆಂಡ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂತೇಳಿ. ಭಾರತದ ವಿಮಾನಯಾನ ಇತಿಹಾಸದಲ್ಲೇ ಇದನ್ನ ಅತ್ಯಂತ ಕರಾಳ ಬಿಕ್ಕಟ್ಟು ಅಂತ ಕರೆಯಲಾಗ್ತಿದೆ. ಸರ್ಕಾರಕ್ಕೂ ಕೂಡ ಸಮಸ್ಯೆ ಬಗೆಹರಿಸೋಕಾಗ್ತಿಲ್ಲ, ಅಷ್ಟು ಬಿಗಡಾಯಿಸಿದೆ. ಹಾಗಿದ್ರೆ ನಿಜಕ್ಕೂ ಏನಾಗ್ತಿದೆ? ಇಂಡಿಗೋ ಇದ್ದಕ್ಕಿದ್ದಂತೆ ಏನಾಯ್ತು? ಯಾಕೆ ದಿಢೀರ್ ವಿಮಾನಗಳು ಕ್ಯಾನ್ಸಲ್ ಆಗ್ತಿವೆ? ಬನ್ನಿ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿವೆ. ಹಾಗೆ ಸ್ನೇಹಿತರೆ, ಒಂದು ವಿಚಾರ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಿಗೆ, ಬ್ಯೂಟಿಫುಲ್ ಐಲ್ಯಾಂಡ್ಸ್ ಭಾರತದ್ದು. ನಿಮಗೆ ಆಸಕ್ತಿ ಇದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಡೀಟೇಲ್ಸ್ ಇಲ್ಲಿದೆ, ಅವರಿಗೆ ಕಾಲ್ ಮಾಡಿ. ನಿಜಕ್ಕೂ ಆಗ್ತಿರೋದೇನು? ಕಳೆದ ಮಂಗಳವಾರದಿಂದ ಈ ಸಮಸ್ಯೆ ಶುರುವಾಗಿದೆ. ಡಿಸೆಂಬರ್ 2ಕ್ಕೆ ಇದ್ದಕ್ಕಿದ್ದಂತೆ ಇಂಡಿಗೋ ಫ್ಲೈಟ್ಸ್ ಡಿಲೇ ಆಗೋಕೆ ಶುರುವಾದವು. ದಿಢೀರ್ ಅಂತ ಸುಮಾರು 100 ವಿಮಾನಗಳು ಕ್ಯಾನ್ಸಲ್ ಆದವು. ಡಿಸೆಂಬರ್ 3ಕ್ಕೆ ಈ ಸಂಖ್ಯೆ 150ಕ್ಕೆ ಏರಿಕೆಯಾಯಿತು. ಕೇವಲ ಬೆಂಗಳೂರು ಒಂದರಲ್ಲೇ 90ಕ್ಕೂ ಅಧಿಕ ವಿಮಾನ ಹಾರಾಟ ಸ್ಟಾಪ್ ಆಯಿತು. ಡಿಸೆಂಬರ್ 4ನೇ ತಾರೀಕು ಈ ಸಮಸ್ಯೆ ಅತಿರೇಕಕ್ಕೆ ಹೋಯಿತು. ಒಂದೇ ದಿನ ದೇಶಾದ್ಯಂತ 600ಕ್ಕೂ ಅಧಿಕ ಇಂಡಿಗೋ ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಯಿತು. ಅಟ್ ಎ ಟೈಮ್ ದಿಲ್ಲಿಯಲ್ಲಿ 225, ಬೆಂಗಳೂರಲ್ಲಿ 102, ಚೆನ್ನೈನಲ್ಲಿ 92, ಮುಂಬೈ, ಹೈದರಾಬಾದ್ನಲ್ಲೂ ಕೂಡ 100 ವಿಮಾನಗಳು ಕ್ಯಾನ್ಸಲ್ ಆದವು. ಹಾರಲ್ಲ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿ ಇಲ್ಲಿಗೋ ಹೋಗಬೇಕು ಅಂತ ಹೇಳಿ ಅರ್ಜೆಂಟ್ ಹೊರಟವರ ಕತೆ ಏನು? ಡಿಸೆಂಬರ್ 5ಕ್ಕಂತೂ ಇವತ್ತು ದೇಶಾದ್ಯಂತ 1000ಕ್ಕೂ ಅಧಿಕ ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ. ದಿಲ್ಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ನಾಳೆ ಮಧ್ಯರಾತ್ರಿವರೆಗೂ ತನ್ನೆಲ್ಲ ಇಂಡಿಗೋ ವಿಮಾನಗಳನ್ನ ಕ್ಯಾನ್ಸಲ್ ಮಾಡಿದೆ. ಪರಿಣಾಮ 16,000ಕ್ಕೂ ಅಧಿಕ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಇಂಡಿಗೋದ 80% ವಿಮಾನಗಳು ಹಾಲ್ಟ್ ಆಗಿವೆ. 10ರಲ್ಲಿ 3 ವಿಮಾನ ಮಾತ್ರ ಟೈಮಿಗೆ ಕರೆಕ್ಟ್ ಆಗಿ ಹಾರ್ತಿವೆ. ನಾಗರಿಕ ವಿಮಾನಯಾನದಲ್ಲಿ 65% ಮಾರ್ಕೆಟ್ ಶೇರ್ ಹೊಂದಿದ್ದಾರೆ ಇಂಡಿಗೋದವರು. ಅದರ ಪರಿಣಾಮ ಇಂಡಿಗೋಗೆ ಜ್ವರ ಬಂದ್ರೆ ಭಾರತದ ವಿಮಾನಯಾನ ಕ್ಷೇತ್ರಕ್ಕೆ ಜ್ವರ ಬಂದಂಗೆ. ರೈಲ್ವೆ ಸ್ಟೇಷನ್ ಆಯ್ತು ಏರ್ಪೋರ್ಟ್, ಆನ್ಲೈನ್ ನಲ್ಲೇ ಆರತಕ್ಷತೆ. ಈ ವಿಮಾನ ವ್ಯತ್ಯಯದಿಂದ ಎಷ್ಟು ಪರಿಸ್ಥಿತಿ ಗಂಭೀರ ಆಗಿದೆ ಅಂದ್ರೆ ದಿಲ್ಲಿ, ಮುಂಬೈ, ಹೈದರಾಬಾದ್, ಬೆಂಗಳೂರು, ಪುಣೆ ಸೇರಿದ ಹಾಗೆ ದೇಶಾದ್ಯಂತ ಹಲವು ಏರ್ಪೋರ್ಟ್ ಗಳಲ್ಲಿ ಜನ ಕಂಗಾಲ ಕೂತ್ಕೊಂಡ್ಬಿಟ್ಟಿದ್ದಾರೆ. 2-3 ದಿನಗಳಿಂದ ಏರ್ಪೋರ್ಟ್ ನಲ್ಲಿ ಸ್ಟಕ್ ಆಗಿದ್ದಾರೆ. ವಿದೇಶಕ್ಕೆ ಹೋಗೋರು, ಕನೆಕ್ಟಿಂಗ್ ಫ್ಲೈಟ್ ಹೊಂದಿರೋರು ಬೇರೆ ದಾರಿನೇ ಇಲ್ಲದೆ ಏರ್ಪೋರ್ಟ್ ಲಾಂಜ್ ಗಳಲ್ಲಿ ಬೀಡ್ಬಿಟ್ಟಿದ್ದಾರೆ. ಫ್ಲೈಟ್ಸ್ ಇಲ್ಲ, ಬೇರೆ ಫ್ಲೈಟ್ಸ್ ಸರಿಯಾಗಿಲ್ಲ. ಟಿಕೆಟ್ ಬೆಲೆ 5-6 ಪಟ್ಟು ಜಾಸ್ತಿ ಆಗಿದೆ. ಎಲ್ಲೋ ಒಂದೊಂದು ವಿಮಾನ ಹಾರಿದ್ರು ಕೂಡ. ಸಾಮಾನ್ಯ ದಿನಗಳಲ್ಲಿ ಬೆಂಗಳೂರಿಂದ ದಿಲ್ಲಿಗೆ 5,000-7,000 ಸಾವಿರ ಇರ್ತಾ ಇತ್ತು. ಈಗ 25,000-30,000 ರೂಪಾಯಿ ಆಗಿದೆ. ಈ ಡಿಲೇನಿಂದ ಸಾಕಷ್ಟು ಅವಾಂತರಗಳು ಆಗ್ತವೆ. ಹುಬ್ಬಳ್ಳಿಯಲ್ಲಿ ವಧುವರ ಇಲ್ಲದೆ ರಿಸೆಪ್ಷನ್ ಆಗಿರೋ ಘಟನೆಯಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದ ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ ಹಾಗೂ ಭುವನೇಶ್ವರದ ಸಂಗಮ್ ದಾಸ್ ನವೆಂಬರ್ 23ಕ್ಕೆ ಭುವನೇಶ್ವರದಲ್ಲಿ ಮದುವೆಯಾಗಿದ್ರು. ವಧುವಿನ ತವರು ಹುಬ್ಬಳ್ಳಿಯಲ್ಲಿ ಡಿಸೆಂಬರ್ 3ನೇ ತಾರೀಕು ರಿಸೆಪ್ಷನ್ ಇತ್ತು. ಆದ್ರೆ ಏಕಾಏಕಿ ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆದ ಕಾರಣ ಹುಬ್ಬಳ್ಳಿಗೆ ಬರಬೇಕಾಗಿದ್ದ ಜೋಡಿ ಬರಲೇ ಇಲ್ಲ. ಹೀಗಾಗಿ ತಮ್ಮದೇ ರಿಸೆಪ್ಷನ್ ಅಲ್ಲಿ ವಧುವರರು ಆನ್ಲೈನ್ ಮೂಲಕ ಬಂದು ಸ್ಮೈಲ್ ಮಾಡೋ ಪರಿಸ್ಥಿತಿ ಬಂತು. ಇನ್ನು ಬೆಂಗಳೂರಲ್ಲಿ ವಾರಣಾಸಿಗೆ ಅಸ್ಥಿ ವಿಸರ್ಜನೆ ಮಾಡೋಕೆ ಹೋಗ್ತಾ ಇದ್ದವರು 2 ದಿನಗಳಿಂದ ಸಿಕ್ಕಾಕೊಂಡಿದ್ದಾರೆ. ಮತ್ತೊಂದು ಕಡೆ ತಾಯಿಗೆ ಚಿಕಿತ್ಸೆ ಕೊಡಿಸೋಕೆ ಅಹಮದಾಬಾದ್ಗೆ ಕರ್ಕೊಂಡು ಹೋಗ್ತಾ ಇದ್ದ ತಾಯಿ ಮಗ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಸ್ಟಕ್ ಆಗಿದ್ದಾರೆ. ಡಾಕ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದ್ದು ತೆರಳೋಕೆ ಯಾವುದೇ ವಿಮಾನ ಇಲ್ಲ ಅಂತ ಹೇಳಿ ಒದ್ದಾಡ್ತಿದ್ದಾರೆ. ಕೆಲವೊಬ್ಬರೆಲ್ಲ 13-14 ಗಂಟೆ ಏರ್ಪೋರ್ಟ್ ನಲ್ಲೇ ಮಲ್ಕೊಂಡಿದ್ದಾರೆ. ಪರದಾಟ, ಆಕ್ರೋಶ ಮಿತಿ ಮೀರಿದೆ. ವಿಮಾನಯಾನ ಕಂಪನಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ವಿಶೇಷವಾಗಿ ಇಂಡಿಗೋಗೆ. ಏನ್ ಕಾರಣ ಹಾಗಾದ್ರೆ? ಈ ಘಟನೆಗೆ ಮುಖ್ಯ ಕಾರಣ ಭಾರತದ ವಿಮಾನಯಾನ ಪ್ರಾಧಿಕಾರ DGCA ಇತ್ತೀಚೆಗೆ ತಂದ ಒಂದು ನಿಯಮ. ಇತ್ತೀಚೆಗೆ ಅಹಮದಾಬಾದ್ ವಿಮಾನ ದುರಂತ ಆಗಿರೋದು ನಿಮಗೆಲ್ಲ ಗೊತ್ತಿರಬಹುದು. ಅದರ ಬೆನ್ನಲ್ಲೇ DGCA ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ. ವಿಮಾನ ಮತ್ತು ವಿಮಾನ ಕಂಪನಿಗಳನ್ನ ಕಟ್ಟುನಿಟ್ಟಾಗಿ ಚೆಕ್ ಮಾಡ್ತಿದೆ. ಇತ್ತೀಚೆಗೆ ನವೆಂಬರ್ 1ರಿಂದ ಪೈಲಟ್ ಸೇರಿ ವಿಮಾನಯಾನ ಸಿಬ್ಬಂದಿಯ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಅನ್ನೋ ಹೊಸ ನಿಯಮ ಜಾರಿಗೆ ತಂದ್ರು. ಇದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇದರಲ್ಲಿ ಎಂತ ರೂಲ್ಸ್ ಇದ್ವು, ಯಾರು ಫಾಲೋ ಮಾಡ್ತಿರ್ಲಿಲ್ಲ ಮುಂಚೆ. ಇದರಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ, ಒಬ್ಬ ಪೈಲಟ್ ಒಂದು ದಿನದಲ್ಲಿ ಗರಿಷ್ಠ 10 ಗಂಟೆ ಮಾತ್ರ ವಿಮಾನ ಹಾರಿಸಬಹುದು. ಒಂದು ದಿನಕ್ಕೆ ರಾತ್ರಿ ಆದ್ರೆ 8 ಗಂಟೆ ಮಾತ್ರ ವಿಮಾನ ಹಾರಿಸಬಹುದು ಪೈಲಟ್. ಜೊತೆಗೆ ಇಲ್ಲಿ ನೈಟ್ ಡೆಫಿನೇಷನ್ ಅನ್ನೇ ಚೇಂಜ್ ಮಾಡಲಾಗಿದೆ.
ಮೊದಲು ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ನಡುವಿನ ಟೈಮ್ನ ನೈಟ್ ಡ್ಯೂಟಿ ಅಂತ ಕನ್ಸಿಡರ್ ಮಾಡಲಾಗ್ತಿತ್ತು. ಆದ್ರೀಗ 12 ಗಂಟೆಯಿಂದ 6 ಗಂಟೆ ನಡುವಿನ ಅವಧಿಯನ್ನ ನೈಟ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಎರಡನೇದಾಗಿ ಮ್ಯಾಕ್ಸಿಮಮ್ ಫ್ಲೈಟ್ ಡ್ಯೂಟಿ ಪೀರಿಯಡ್ FDP 11ರಿಂದ 12 ಗಂಟೆಗೆ ಫಿಕ್ಸ್ ಮಾಡಲಾಗಿದೆ. ರಾತ್ರಿ ಸಮಯ ಆದರೆ 10 ಗಂಟೆ ಮಾತ್ರ. FDP ಅಂದರೆ ವಿಮಾನದ ಸಿಬ್ಬಂದಿ ರೆಸ್ಟ್ ಮಾಡೋಕ್ಕೂ ಮೊದಲು ಕಂಟಿನ್ಯೂ ಆಗಿ ಡ್ಯೂಟಿಯಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಇರೋಕ್ಕಾಗೋದು, ಅದಕ್ಕಿಂತ ಜಾಸ್ತಿ ಮಾಡ್ಸಂಗಿಲ್ಲ. ಇದರಲ್ಲಿ ಕೇವಲ ವಿಮಾನ ಹಾರಿಸೋದಷ್ಟೇ ಅಲ್ಲ, ರಿಪೋರ್ಟಿಂಗ್ ಟೈಮ್, ವಿಮಾನ ಹಾರೋಕ್ಕೂ ಮುಂಚಿನ ಬ್ರೀಫಿಂಗ್ ಅವಧಿ, ಆ್ಯಕ್ಚುಯಲ್ ವಿಮಾನ ಹಾರಿಸೋ ಟೈಮ್, ವಿಮಾನ ಲ್ಯಾಂಡ್ ಆಗಿ ರಿಟರ್ನ್ ಬರೋದಿದ್ರೆ ಅದರ ನಡುವಿನ ಅವಧಿ, ಲ್ಯಾಂಡ್ ಆದಮೇಲೆ ವಿಮಾನ ಟ್ಯಾಕ್ಸಿ ಮಾಡಿ ವಾಪಸ್ ಬೇ ಏರಿಯಾಗೆ ತರುವ ಟೈಮ್ ಎಲ್ಲ ಕ್ಯಾಲ್ಕುಲೇಟ್ ಆಗಿರುತ್ತೆ, ಎಲ್ಲ ಸೇರಿಬಿಟ್ಟು. ಹಾಗೆ ಗರಿಷ್ಠ 2ರಿಂದ 3 ದಿನ ಮಾತ್ರ ನಿರಂತರವಾಗಿ ನೈಟ್ ಡ್ಯೂಟಿ ಮಾಡಿಸ್ಬೋದು. ಈ FDP ಸಮಯ ಮುಗಿದ ಮೇಲೆ ಸಿಬ್ಬಂದಿಗೆ ಕಡ್ಡಾಯವಾಗಿ ರೆಸ್ಟ್ ಕೊಡಬೇಕು. ಮೂರನೇದು, ಒಬ್ಬ ಪೈಲಟ್ 1 ವಾರದಲ್ಲಿ ಗರಿಷ್ಠ 2 ಬಾರಿ ಮಾತ್ರ ನೈಟ್ ಲ್ಯಾಂಡಿಂಗ್ ಮಾಡ್ಬೋದು. ಇದಕ್ಕೂ ಮೊದಲು 6 ಬಾರಿ ಮಾಡಬಹುದಾಗಿತ್ತು, ಅದನ್ನೀಗ 2ಕ್ಕೆ ಇಳಿಸಲಾಗಿದೆ. ಇಲ್ಲಿ ಹೆಚ್ಚಾಗಿ ಅಪಘಾತಗಳಿಗೆ, ವಿಮಾನ ಅಪಘಾತಗಳಿಗೆ ಯಾವಾಗ ಆಗುತ್ತೆ ಗೊತ್ತಾಯ್ತು, ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ನಲ್ಲೇ ಆಗೋದು. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬಗ್ಗೆ ರೂಲ್ಸ್ನಲ್ಲಿ ವಿಶೇಷ ಗಮನ ಕೊಡಲಾಗಿದೆ. 4ನೇದಾಗಿ, ವಿಮಾನದ ಸಿಬ್ಬಂದಿಗೆ ಡ್ಯೂಟಿ ಮುಗಿದ ಬಳಿಕ ಕಡ್ಡಾಯವಾಗಿ 12 ಗಂಟೆ ಅಥವಾ ಅದಕ್ಕೂ ಮೊದಲು ಎಷ್ಟು ಗಂಟೆ ಕೆಲಸ ಮಾಡಿರ್ತಾರಲ್ಲ ಅಷ್ಟು ಅವಧಿ ವಿಶ್ರಾಂತಿ ಕೊಡಲೇಬೇಕು. ಅದರಲ್ಲೂ ಕೂಡ ಇದರಲ್ಲಿ ಯಾವ್ದು ಜಾಸ್ತಿನೋ ಅಷ್ಟು ರೆಸ್ಟ್ ಕೊಡಬೇಕು. ಒಂದು ದಿನದಲ್ಲಿ 6 ಸೆಕ್ಟರ್ ಮಾತ್ರ ಮಾಡಬಹುದು. ಒಂದು ಸಲ ವಿಮಾನ ಟೇಕ್ ಆಫ್ ಆಗಿ ಲ್ಯಾಂಡ್ ಆದರೆ 1 ಸೆಕ್ಟರ್ ಆಗುತ್ತೆ. ಆ ಥರ ಒಂದು ದಿನದಲ್ಲಿ 6 ಸಲ ಮಾತ್ರ ಮಾಡಿಸ್ಬೋದು. 5ನೇದು, ವಾರದಲ್ಲಿ ಕಂಟಿನ್ಯೂಸ್ಲಿ 48 ಗಂಟೆ ರೆಸ್ಟ್ಗೆ ಟೈಮ್ ಕೊಡಬೇಕು. ಅಂದರೆ ಸಿಬ್ಬಂದಿಗೆ ಕಡ್ಡಾಯವಾಗಿ ವಾರದಲ್ಲಿ 2 ದಿನ ರಜೆ ಕೊಡಲೇಬೇಕು. ಈ ಮೊದಲು ರೆಸ್ಟ್ ಟೈಮ್ 36 ಗಂಟೆ ಮಾತ್ರ ಇತ್ತು. 6ನೇದಾಗಿ, ಕ್ಯುಮುಲೇಟಿವ್ ಡ್ಯೂಟಿ ವಾರಕ್ಕೆ ಮ್ಯಾಕ್ಸಿಮಮ್ 60 ಗಂಟೆ ಮಾಡಬೇಕು. ಇನ್ನು 28 ದಿನಕ್ಕೆ ಕ್ಯುಮುಲೇಟಿವ್ ಡ್ಯೂಟಿ ಅವಧಿಯನ್ನ ಮ್ಯಾಕ್ಸಿಮಮ್ 100 ಗಂಟೆಗೆ ನಿಗದಿ ಮಾಡಲಾಗಿದೆ. ಎಲ್ಲ ವಿಮಾನಯಾನ ಸಂಸ್ಥೆಗಳು ಪ್ರತಿ 3 ತಿಂಗಳಿಗೊಮ್ಮೆ ತಮ್ಮ ಸಿಬ್ಬಂದಿಯ ಆಯಾಸ ನಿರ್ವಹಣೆ ಅಂದರೆ ಕ್ರೂ ಫಟೀಗ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ನ DGCAಗೆ ಸಲ್ಲಿಸಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪೈಲಟ್ಗಳಿಗೆ ಹೆಚ್ಚು ರೆಸ್ಟ್ ಕೊಡಬೇಕು ಅಂತ ಹೇಳಲಾಗಿದೆ. ಇಂಡಿಗೋಗೆ ಸಮಸ್ಯೆ ಆಗಿದ್ದು ಹೇಗೆ? ಇದು ಕೇವಲ ಇಂಡಿಗೋಗಷ್ಟೇ ಅಲ್ಲ ಸ್ನೇಹಿತರೆ, ಭಾರತದ ಎಲ್ಲ ಏರ್ಲೈನ್ಗಳಿಗೂ ಇದೇ ರೂಲ್ಸ್ ಫಾಲೋ ಮಾಡೋಕ್ಕೆ ಆದೇಶ ಕೊಡಲಾಗಿದೆ. ಆದರೆ ಇಂಡಿಗೋಗೆ ಮಾತ್ರ ಯಾಕೆ ಜಾಸ್ತಿ ಸಮಸ್ಯೆ ಆಯಿತು? ಕಾರಣ ಇಂಡಿಗೋ ಈ ರೂಲ್ಸ್ಗೆ ತಯಾರಾಗಿರಲಿಲ್ಲ. ಜುಲೈ 1ರಿಂದಲೇ ನಿಯಮಗಳ ಮೊದಲ ಹಂತ ಜಾರಿಯಾಗಿತ್ತು. ನವೆಂಬರ್ 2ರಿಂದ 2ನೇ ಹಂತ ಜಾರಿಯಾಗಲಿತ್ತು. ಆದರೆ ಅದು ತಯಾರಾಗಿರಲಿಲ್ಲ ಇಂಡಿಗೋ ಅದನ್ನು ಅಡ್ಜಸ್ಟ್ ಆಗೋಕೆ. ಈ ನಿಯಮ ಪೂರೈಸೋಕೆ ಎಲ್ಲ ಕಂಪನಿಗಳು 10ರಿಂದ 20% ಹೆಚ್ಚು ಪೈಲಟ್ ರಿಕ್ರೂಟ್ ಮಾಡ್ಕೋಬೇಕಾಗಿತ್ತು. ಆದರೆ ಇಂಡಿಗೋ ಮಾಡ್ಕೊಂಡಿರಲಿಲ್ಲ. ಇಂಡಿಗೋ ಹೈರಿಂಗ್ ಫ್ರೀಸ್ ಹಾಕೊಂಡಿದೆ ಅಂತ ಪೈಲಟ್ಗಳ ಒಕ್ಕೂಟ ಟೀಕೆ ಮಾಡಿತ್ತು. ಆದರೂ ಬುದ್ಧಿ ಕಲ್ತಿಲ್ಲ ಇವರು. ಅದರಲ್ಲೂ ಇಂಡಿಗೋ ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ನ ರೂಲ್ ಮಾಡ್ತಿದ್ದಾರೆ. 60ರಿಂದ 65% ಮಾರ್ಕೆಟ್ ಶೇರ್ ಇವರೇ ಇಟ್ಕೊಂಡಿದ್ದಾರೆ. ಪ್ರತಿದಿನ 2200ಕ್ಕೂ ಅಧಿಕ ದೇಸಿ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಿಭಾಯಿಸ್ತಾರೆ. ಇದು ಏರ್ ಇಂಡಿಯಾ ಸಂಖ್ಯೆಗಿಂತ 2 ಪಟ್ಟು ಹೆಚ್ಚು. ಹೀಗಾಗಿ ಇಂಡಿಗೋ ದೇಶದಲ್ಲಿ ಶಾರ್ಟ್ ಡ್ಯುರೇಷನ್ ಮತ್ತು ಹೆಚ್ಚು ಫ್ರೀಕ್ವೆಂಟ್ ಆಗಿ ವಿಮಾನವನ್ನು ಹಾರಿಸ್ತಾರೆ. ಅದರಲ್ಲೂ ಇಂಡಿಗೋ ಫ್ಲೈಟ್ಸ್ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಆಪರೇಷನ್ಸ್ನ ಹೆಚ್ಚಾಗಿ ನಡೆಸ್ತವೆ. ಈಗ ಹೊಸ ರೂಲ್ಸಲ್ಲಿ ಲೇಟ್ ನೈಟ್ ಆಪರೇಷನ್ಸ್ಗೆ ಲಿಮಿಟ್ ಹಾಕಿರೋದು. ಇದರಿಂದ ಪೈಲಟ್ ಮತ್ತು ಸಿಬ್ಬಂದಿಗಳನ್ನು ಹೊಂದಿಸೋಕೆ ಇಂಡಿಗೋ ಒದ್ದಾಡಿದೆ. ಹೊಸ ರೂಲ್ಸಲ್ಲಿ 48 ಗಂಟೆ ರೆಸ್ಟ್ ಕೊಡಿ ಅಂತ ಹೇಳಿದಾರಲ್ಲ, ಇದರಿಂದ ಈ ರೂಲ್ಸ್ ಅಪ್ಲೈ ಆಗೋಕ್ಕೂ ಮುಂಚೆ ಡ್ಯೂಟಿ ಮಾಡಿರೋ ಪೈಲಟ್ಸ್ ವಿಶ್ರಾಂತಿಗೆ ಹೋಗಿದ್ದಾರೆ. ಇನ್ನು ಇಂಡಿಗೋ ಎಕ್ಸ್ಟ್ರಾ ಪೈಲಟ್ಸ್ ಕೂಡ ಹೈರ್ ಮಾಡಿಕೊಂಡಿಲ್ಲ. ಇದರಿಂದ ವಿಮಾನ ಹಾರಾಟಕ್ಕೆ ಅಡಚಣೆ ಉಂಟಾಗಿದೆ. ಜೊತೆಗೆ ನವೆಂಬರ್ 29-30ಕ್ಕೆ ಏರ್ಬಸ್ A320 ವಿಮಾನಗಳ ಕಾಕ್ಪಿಟ್ಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಲಾಗಿತ್ತು. ಆದರೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ವಿಮಾನಗಳ ಸ್ಕೆಡ್ಯೂಲಿಂಗ್ಗೆ ಇನ್ನಷ್ಟು ಸಮಸ್ಯೆ ಆಗಿದೆ. ಹಾಗೆ ದಿತ್ವಾ ಚಂಡಮಾರುತ A2 ಕೂಡ ಸಮಸ್ಯೆಯನ್ನ ಜಾಸ್ತಿ ಮಾಡಿದೆ. ಕ್ಷಮೆ ಯಾಚಿಸಿದ ಇಂಡಿಗೋ CEO ಪೀಟರ್ ಎಲ್ಬಸ್ ಸಾರಿ ಹೇಳಿದ್ದಾರೆ. ಆಪರೇಷನಲ್ ಚಾಲೆಂಜ್, ಟೆಕ್ನಾಲಜಿ ಗ್ಲಿಚ್, ಸ್ಕೆಡ್ಯೂಲ್ ಚೇಂಜ್, ಹವಾಮಾನದ ಕಾರಣದಿಂದ ಈ ಮಟ್ಟದ ಸಮಸ್ಯೆ ಉಂಟಾಗಿದೆ. ಕುಡಂಟ್ ಲಿವ್ ಅಪ್ ಟು ಪ್ರಾಮಿಸ್ ಟು ಕಸ್ಟಮರ್ಸ್ ಅಂದರೆ ಗ್ರಾಹಕರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸೋಕೆ ಆಗಿಲ್ಲ. ವಿಮಾನದ ವ್ಯತ್ಯಯದಿಂದ ಸಮಸ್ಯೆ ಎದುರಿಸ್ತಿರೋರಿಗೆ ಸಮರ್ಪಕವಾದ ಪರಿಹಾರ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲ ತಪ್ಪು ನಿರ್ಧಾರ ಹಾಗೂ ಪ್ಲಾನಿಂಗ್ ಗ್ಯಾಪ್ನಿಂದ ಈ ಸಮಸ್ಯೆ ಉಂಟಾಗಿದೆ. DGCA ಹಾಕಿರೋ ಹೊಸ ನಿಯಮಗಳನ್ನು ಪಾಲಿಸೋಕೆ ನಾವು ವಿಫಲ ಆಗಿರೋದೇ ಈ ಸಮಸ್ಯೆಗೆ ಪ್ರಮುಖ ಕಾರಣ. ನಾವು ಇಷ್ಟೊಂದು ಪೈಲಟ್ಗಳ ರಿಕ್ವೈರ್ಮೆಂಟ್ನ ಮಿಸ್ಕ್ಯಾಲ್ಕುಲೇಟ್ ಮಾಡಿಬಿಟ್ವಿ ಅಂತ ಹೇಳಿದ್ದಾರೆ. ಹಾಗೆ ಇಂಡಿಗೋ ಅಧಿಕಾರಿಗಳು DGCA ಜೊತೆ ನಡೆಸಿದ ಮೀಟಿಂಗ್ನಲ್ಲಿ ಡಿಸೆಂಬರ್ 8ರ ಒಳಗಡೆ ವಿಮಾನಗಳನ್ನು ಕಮ್ಮಿ ಮಾಡಿ ಫೆಬ್ರವರಿ 10ರ ತನಕ ನಾರ್ಮಲ್ ಆಪರೇಷನ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಡಿಗೋಗೆ ನಿಯಮದಲ್ಲಿ ಸಡಿಲಿಕೆ. ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಈ ಘಟನೆ ಬಗ್ಗೆ ಇಂಡಿಗೋ ಮ್ಯಾನೇಜ್ಮೆಂಟ್ ಜೊತೆ ತುರ್ತು ಮೀಟಿಂಗ್ ನಡೆಸಿ ಸಮಸ್ಯೆಗೆ ಏನು ಕಾರಣ, ಪರಿಹಾರ ಏನು ಅಂತ ವಿಚಾರಿಸಿದ್ದಾರೆ. ಇಂಡಿಗೋ ವಿಮಾನಗಳ ವ್ಯತ್ಯಯಕ್ಕೆ ಹೊಸ ನಿಯಮ ಮತ್ತು ಅದಕ್ಕೆ ಅವರು ತಯಾರಾಗದೇ ಇರೋದೇ ಕಾರಣ ಅಂತ ತಿಳಿದ ಕೇಂದ್ರ ಸರ್ಕಾರ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ FDTL ನಿಯಮಗಳಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದೆ ತಾತ್ಕಾಲಿಕವಾಗಿ.
ಫ್ಲೈಟ್ ಹಾರಾಟ ನಡೆಸಬಹುದಾದ ನಿರಂತರ ಗಂಟೆಗಳ ಸಂಖ್ಯೆಯ ಮಿತಿಯನ್ನು 12ರಿಂದ 14ಕ್ಕೆ ವಿಸ್ತರಿಸಿತ್ತು. ಅಲ್ಲದೆ ವಿಶ್ರಾಂತಿ ಅವಧಿಯನ್ನು ಮತ್ತೆ 48ರಿಂದ 36 ಗಂಟೆಗೆ ಇಳಿಸಿದ್ದಾರೆ. ಇಂಡಿಗೋಗೆ DGCA ಡೆಲ್ಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್, ಪುಣೆ ಈ ರೀತಿಯ ದೊಡ್ಡ ನಿಲ್ದಾಣಗಳಲ್ಲಿ ತುರ್ತಾಗಿ ಪ್ರಯಾಣಿಕರು ಹಾಗೂ ಲಗೇಜ್ ಮ್ಯಾನೇಜ್ ಮಾಡೋ ಸಿಬ್ಬಂದಿ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಅಂತಲೂ ಹೇಳಿದೆ. ಹಾಗೆ ಈಗಾಗಿರೋ ಸಮಸ್ಯೆ ಕುರಿತು ವಿಸ್ತೃತವಾಗಿ ವರದಿ ಕೊಡಿ. ಸಿಬ್ಬಂದಿ ನೇಮಕಾತಿ, ತರಬೇತಿ, ವಿಮಾನಗಳ ಕ್ಯಾನ್ಸಲೇಷನ್ ಕಮ್ಮಿ ಮಾಡೋ ಪ್ಲಾನ್ ಬಗ್ಗೆ ನೀವು ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಜೊತೆಗೆ DGCA ಬೇರೆ ವಿಮಾನಯಾನ ಸಂಸ್ಥೆಗಳಿಗೆ ತಮ್ಮ ಟಿಕೆಟ್ ಬೆಲೆಯನ್ನು ಜಾಸ್ತಿ ಮಾಡಕ್ಕೆ ಹೋಗಬೇಡಿ, ತೀರಾ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದೆ. ಎಚ್ಚೆತ್ತುಕೊಳ್ಳದೆ ಇದ್ರೆ ಕಾದಿದೆ ಅಪಾಯ. ಎಸ್ ಫ್ರೆಂಡ್ಸ್, ಇದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಈಗ ರಿಲ್ಯಾಕ್ಸೇಷನ್ ಕೊಟ್ಟಿರೋದು. ವಿಮಾನಗಳ ವ್ಯತ್ಯಯ ಆಗಿದೆ ಅಂತ ಹೇಳಿ ಇರೋ ಪೈಲಟ್ಗಳನ್ನು ಸಿಕ್ಕಾಪಟ್ಟೆ ದುಡ್ಸ್ಕೊಳಕ್ಕೆ ಹೊರಟ್ರೆ ಅದರಿಂದ ಮತ್ತೆ ದುರಂತ ಆಗ್ಬೋದು. ಏವಿಯೇಷನ್ನಲ್ಲಿ ಪೈಲಟ್ ಫಟೀಗ್ನಿಂದಲೇ ಹೆಚ್ಚು ಅಪಘಾತಗಳಾಗೋದು. ಮಂಗಳೂರಿನ ವಿಮಾನ ಕ್ರ್ಯಾಶ್ ಆಯ್ತಲ್ಲ, ಆ ಕ್ರ್ಯಾಶ್ಗೆ ಮುಖ್ಯ ಕಾರಣವೇ ಪೈಲಟ್ ಫಟೀಗ್. ನಿದ್ದೆ ಆಗಿರಲಿಲ್ಲ, ಅವರು ತೂಕಡಿಸ್ತಾ ಇದ್ರು, ನಿದ್ದೆ ಇಲ್ಲದೆ ಕಂಟಿನ್ಯೂಸ್ ಕೆಲಸ ಮಾಡಿಸಲಾಗ್ತಿತ್ತು, ಅದರಿಂದಲೇ ಆಗಿದ್ದು. ಅದೇ ಮುಖ್ಯ ಕಾರಣ ಅಂತ ಹೇಳಿ ಆಮೇಲೆ ರಿಪೋರ್ಟ್ ಬಂತು. ಹೀಗಾಗಿ ಸರ್ಕಾರ, ಏವಿಯೇಷನ್ ಕಂಪನಿಗಳು ಬೇಗ ಇದರಿಂದ ಹೊರಗೆ ಬರೋಕೆ ಕರೆಕ್ಟ್ ಆಗಿರೋ ಲಾಂಗ್ ಟರ್ಮ್ ಸೊಲ್ಯೂಷನ್ ಕಂಡಿಡ್ಕೋಬೇಕು. ಜೊತೆಗೆ DGCA ಇಷ್ಟು ದಿವಸ ಏನು ಮಾಡಿತ್ತು, ರೂಲ್ಸ್ ಹೇರ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಸಾಕ. ಇಷ್ಟು ದೊಡ್ಡ ರೂಲ್ಸ್ ಜಾರಿ ಆದಾಗ ಕಂಪನಿಗಳು ಫಾಲೋ ಮಾಡ್ತಿದಾರಾ ಇಲ್ವಾ, ತಯಾರಿ ಮಾಡ್ಕೊಳ್ತಿದಾರಾ ಇಲ್ವಾ, ಡೆಡ್ ಲೈನಲ್ಲಿ ಕರೆಕ್ಟಾಗಿ ಜಾರಿ ಆಗಬೇಕು ಅಂದರೆ ತಯಾರಿ ಆಗಬೇಕು. ಇಂಡಿಗೋ ಬೇಡಿಕೆಗೆ ತಕ್ಕಂತೆ ಸಿಬ್ಬಂದಿ ಹೈರ್ ಮಾಡ್ತಿದಾರಾ ಇಲ್ವಾ ಅನ್ನೋದು ನೋಡಬೇಕಲ್ಲ. ಆಲ್ರೆಡಿ ಪಬ್ಲಿಕಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು ಇಂಡಿಗೋ ಹೈರೇ ಮಾಡ್ತಿಲ್ಲ ಅಂತ. ಅದು DGCA ಗೊತ್ತಿರಲಿಲ್ವಾ? ಅದ್ರ ಕೆಲಸನೇ ಅದಲ್ವಾ, ರೆಗ್ಯುಲೇಟರಿ ಬಾಡಿ ಅಲ್ವಾ ಅದು ಏವಿಯೇಷನ್ ಇಂಡಸ್ಟ್ರಿಗೆ. ನೋಡಬೇಕಾಗಿತ್ತಲ್ವಾ, ನಿರಂತರವಾಗಿ ಮಾನಿಟರ್ ಮಾಡಬೇಕಾಗಿತ್ತಲ್ವಾ. ಕೇವಲ ಇಂಡಿಗೋ ಅಷ್ಟೇ ಅಲ್ಲ, ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಭಾರತದ ವಿಮಾನಯಾನ ಕ್ಷೇತ್ರ ವೇಗವಾಗಿ ಬೂಮ್ ಆಗ್ತಿದೆ. ಪ್ರತಿ ವರ್ಷ 1 ರಿಂದ 1.5 ಕೋಟಿ ಡೊಮೆಸ್ಟಿಕ್ ಪ್ರಯಾಣಿಕರು ಆ್ಯಡ್ ಆಗ್ತಿದ್ದಾರೆ. ಇದಕ್ಕೆ ತಕ್ಕಂತೆ ಇನ್ಫ್ರಾ ಬೇಗ ಆಗಬೇಕು. ಸಿಕ್ಕಾಪಟ್ಟೆ ಖರ್ಚು ಅಂತ ಹೇಳಿ ಏರ್ಲೈನ್ ಕಂಪನಿಗಳು ಸಿಬ್ಬಂದಿಯನ್ನು ಕರೆಕ್ಟಾಗಿ ನೇಮಕ ಮಾಡ್ಕೊಳ್ಳದೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.